ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಏನು ಕೆ ಇ ಎಗೆ 814 ಹುದ್ದೆಗಳ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದವರು ಅನುಮತಿಯನ್ನು ಕೊಟ್ಟಿದ್ದಾರಂತೆ. ಕ್ಷಣಾರ್ಧದಲ್ಲಿ ಅಂದರೆ ಶೀಘ್ರದಲ್ಲಿ ಏನಾಗುತ್ತೆ, ಇಷ್ಟು 814 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ತಾರೆ. ಆದರೆ ಒಳ ಮೀಸಲಾತಿ ಮುಗಿಬೇಕು ವಿಷಯವನ್ನು. ಆದರೆ ಇಲ್ಲೇನಾಗಿದೆ ಅಂತಂದರೆ, ಈ 814 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿಷಯವಾರು ಕೊಟ್ಟಿದ್ದರು. ಕನ್ನಡ, ಇಂಗ್ಲೀಷು, ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ದರು. ಓಕೆ, 100 ಇದೆ, 120 ಇದೆ ಅಂತೇಳಿ. ಇಲ್ಲೇನಾಗಿದೆ, ಈ ಹುದ್ದೆಗಳ ಸಂಖ್ಯೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಕಟ್ ಮಾಡಿದಾರಂತೆ, ಡೌನ್ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ವಿಷಯಗಳ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದಾರಂತೆ. ಇದು ಹೀಗೆ ಯಾಕಾಯಿತು ಅನ್ನುವಂಥ ಒಂದು ಮಾಹಿತಿ ಬಂದಿದೆ. ಹೀಗಾಗಿ ಈ ಡೌನ್ಫಾಲ್ ಮತ್ತು ಕಡಿಮೆ ಮತ್ತು ಹೆಚ್ಚು ಯಾಕಾಯಿತು ಅನ್ನೋದನ್ನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಮಗೆ ಹೇಳ್ತಾ ಬರ್ತಂತೆ, ವಿತ್ ರೀಸನ್ ಆಗಿ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿ ಗುಂಪು ಮಾಡಿದ್ದೀವಿ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ 2022ಕ್ಕೆ ಏನು ಮಾಡ್ತಾರೆ ಅಂತಂದರೆ, 814 ಹುದ್ದೆಗಳ ನೇಮಕಾತಿಗೆ ಸರ್ಕಾರದವರು ಆರ್ಥಿಕ ಇಲಾಖೆಯವರು ಅನುಮತಿಯನ್ನು ಕೊಡ್ತಾರೆ. ಓಕೆ, ಆರ್ಥಿಕ ಇಲಾಖೆಯವರು 814ಕ್ಕೆ ಅನುಮತಿಯನ್ನು ಕೊಡ್ತಾರೆ. ಶಿಕ್ಷಣ ಇಲಾಖೆಯವರು ಏನು ಮಾಡ್ತಾರೆ, ಈ 814ಅನ್ನು ವಿಷಯವಾರು, ಅಂದರೆ ಎಲ್ಲಿ ಯಾವ ವಿಷಯದಲ್ಲಿ ಉಪನ್ಯಾಸಕರ ಸಂಖ್ಯೆ ಅವಶ್ಯಕತೆ ಇದೆಯೋ ಅದಕ್ಕನುಗುಣವಾಗಿ ಅವರೇನು ಮಾಡ್ತಾರೆ, ಇಲ್ಲಿ ಡಿವೈಡ್ ಮಾಡ್ತಾ ಬರ್ತಾರೆ ವಿಷಯಗಳು ಮತ್ತು ಹುದ್ದೆಗಳ ಸಂಖ್ಯೆ. ಉದಾಹರಣೆಗೆ ಕನ್ನಡ 100 ಇತ್ತು, ಇಂಗ್ಲೀಷ್ 120 ಇತ್ತು, ಇತಿಹಾಸ 120 ಇದೆ, ಅರ್ಥಶಾಸ್ತ್ರ 180 ಇದೆ, ಭೂಗೋಳಶಾಸ್ತ್ರ 20 ಇದೆ, ವಾಣಿಜ್ಯಶಾಸ್ತ್ರ 80 ಇದೆ, ಸಮಾಜಶಾಸ್ತ್ರ 75 ಇದೆ, ರಾಜ್ಯಶಾಸ್ತ್ರ 75 ಇದೆ, ಮನಃಶಾಸ್ತ್ರ 2 ಇದೆ, ಗಣಕ ವಿಜ್ಞಾನ 6 ಇದೆ. ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಕಲ್ಯಾಣೇತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೂ ಸಹಿತ ಡಿವೈಡ್ ಮಾಡಿಟ್ಟಿದ್ರು. ಆದರೆ ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ, ಈ ಹುದ್ದೆಗಳ ಸಂಖ್ಯೆಯಲ್ಲಿ ಒಂದು ಕೆಲವೊಂದಿಷ್ಟು ಹುದ್ದೆಗಳನ್ನು ಕಡಿಮೆ ಮಾಡಿದ್ದಾರಂತೆ, ಕಡಿತಗೊಳಿಸಿದ್ದಾರೆ. ಇನ್ನು ಕೆಲವೊಂದಿಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳನ್ನು ಏರಿಕೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, 2 ಕಾರಣ ಇದೆ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. 2022ರಲ್ಲಿ ಏನು ಹುದ್ದೆಗಳನ್ನು ಡಿವೈಡ್ ಮಾಡಿದ್ರು, ಇದೇನಾಗುತ್ತೆ, ಪಿ ಯು ಉಪನ್ಯಾಸಕರ ನೇಮಕಾತಿ ಆಗಿರ್ಬೋದು, ಪ್ರಾಥಮಿಕ ಆಗಿರೋ ಪ್ರೌಢ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಖ್ಯೆಗೆ ಅನುಗುಣವಾಗಿ ಏನು ಮಾಡ್ತಾ ಬರ್ತಾರೆ, ಹುದ್ದೆಗಳು ಸೃಷ್ಟಿ ಆಗ್ತಾ ಬರುತ್ತೆ. 2022ರಲ್ಲಿ ಯಾವೆಲ್ಲ ವಿಷಯಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿತ್ತು. ಆದರೆ ಈಗ ಪ್ರೆಸೆಂಟ್ ಏನಾಗಿದೆ ಅಂದರೆ, 2026-27ಕ್ಕೆ ನೇಮಕಾತಿ ಸಮಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಡೌನ್ ಆಗಿದೆ ಅಂತ. ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದಾಗ ಅಲ್ಲಿ ಉಪನ್ಯಾಸಕರ ಹುದ್ದೆಗಳನ್ನು ಸಹಿತ ಕಟ್ ಮಾಡ್ತಾ ಬರ್ತಾರೆ. ಉದಾಹರಣೆಗಾಗಿ ಇಲ್ಲಿ ನೋಡ್ಬೋದು, ಈಗ ಭೂಗೋಳಶಾಸ್ತ್ರ ಅಂತಿದೆ. 2022ಕ್ಕೆ ಭೂಗೋಳಶಾಸ್ತ್ರದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದರು. ಆದರೆ ಈಗ 2026-27ರಲ್ಲಿ ಭೂಗೋಳಶಾಸ್ತ್ರಕ್ಕೆ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗಳು ಇಲ್ಲದೇ ಇದ್ದಾಗ ಈ ಉಪನ್ಯಾಸಕರ ಹುದ್ದೆಗಳನ್ನು ಕಟ್ ಮಾಡ್ತಾರೆ. ಓಕೆ, ಇದು ಒಂದು ಕಾರಣ. ಅಂದರೆ ಶಿಕ್ಷಕ ಮತ್ತು ಉಪನ್ಯಾಸಕ ಮತ್ತು ವಿದ್ಯಾರ್ಥಿ ಸಂಖ್ಯೆಯಲ್ಲಿ ಬಹಳಷ್ಟು ಅಂತರ ಬಂದಿದೆ. ಹೀಗಾಗಿ ಇಲ್ಲೇನಾಗಿದೆ ಅಂತಂದರೆ, ಉಪನ್ಯಾಸಕರ ಹುದ್ದೆಗಳನ್ನು ಕಡಿತಗೊಳಿಸಿದ್ದಾರೆ. ಇನ್ನು ಎರಡನೇದು ಏನು ಅಂತಂದರೆ, ತಮಗೆಲ್ಲ ಗೊತ್ತಿದೆ, ಪ್ರೌಢಶಾಲಾ ಶಿಕ್ಷಕರನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಪ್ರಮೋಷನನ್ನು ಕೊಡ್ತಿದ್ದಾರೆ. ಎಕ್ಸಾಮ್ ನಡೀತಾ ಇದೆ, ತಮಗೆಲ್ಲ ಗೊತ್ತಿದೆ ಇದು. ಈಗೇನಾಗಿದೆ ಅಂತಂದರೆ, ಆಲ್ಮೋಸ್ಟ್ ಆಗಿ ಪ್ರೌಢಶಾಲಾ ಶಿಕ್ಷಕರನ್ನು ಪ್ರಮೋಷನ್ ಮಾಡಬೇಕು ಅಂತಂದರೆ ಯಾವ ವಿಷಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ ಅಂತಂದರೆ, ಆಲ್ಮೋಸ್ಟ್ ಆಗಿ BA-B.Ed ಮಾಡಿದಂಥವ್ರು MA ಮಾಡಿರ್ತಾರೆ, BSc-B.Ed ಮಾಡಿದವರು MSc ಮಾಡಿರ್ತಾರೆ. ಓಕೆ, ಹೀಗಿರುವುದರಿಂದ ಇವರನ್ನು ಪ್ರಮೋಷನ್ ಮಾಡಿದಾಗ ಈ ವಿಷಯಗಳು ಏನು ಆರ್ಟ್ಸ್ ವಿಷಯಗಳಿದ್ದಾವಲ್ಲ, ಕನ್ನಡ, ಇಂಗ್ಲೀಷು, ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳ, ಸಮಾಜಶಾಸ್ತ್ರ, ರಸಾಯನಶಾಸ್ತ್ರ, ಮನಃಶಾಸ್ತ್ರ, ಈ ವಿಷಯಗಳ ಹುದ್ದೆಗಳ ಸಂಖ್ಯೆಯನ್ನು ಆಟೋಮೆಟಿಕ್ ಆಗಿ ಕಡಿತಗೊಳಿಸಿಬಿಡ್ತಾರೆ. ಓಕೆ, ಈ ಏನು ಪ್ರಮೋಷನ್ ಆದಂಥ ಹುದ್ದೆಗಳು ಇರೋದ್ರಿಂದ, ಅವರು ಬರೋದ್ರಿಂದ ಅಲ್ಲಿ ಪ್ರಮೋಷನ್ ಹೇಗಿದೆ, 75-25 ರೇಷಿಯೋದಲ್ಲಿ ಪ್ರಮೋಷನ್ ಆಗುತ್ತೆ. ಓಕೆ, ಆದರೂ ಸಹಿತ ಈ ವಿಷಯಗಳ ಶಿಕ್ಷಕರು ಉಪನ್ಯಾಸಕರು ದೊರೆತಾಗ ಅವರೇನು ಮಾಡ್ತಾರೆ, ಉಳಿದ ಹುದ್ದೆ ಏನು ವಿಷಯಗಳಿಗೆ ಸಂಬಂಧಪಟ್ಟಂತೆ ಶಾರ್ಟೇಜ್ ಇದೆ ಆ ವಿಷಯಗಳಿಗೆ ಈ ಲಭ್ಯತೆ ಇರುವಂಥ ಉಪನ್ಯಾಸಕರನ್ನ ಕನ್ವರ್ಟ್ ಮಾಡಿದಾರಂತೆ. ಓಕೆ, ಇದು ಒಂದು ಮಾಹಿತಿ. ಓಕೆ, ಇನ್ನು ಎರಡನೇದು ಇನ್ನೊಂದು ಏನು ಅಂತಂದರೆ, ಇಲ್ಲಿ ಆಲ್ಮೋಸ್ಟ್ ಆಗಿ BCom-B.Ed ಅನ್ನುವಂಥ ಕಾನ್ಸೆಪ್ಟ್ ಈಗ ಬಂದಂಥದ್ದು. ಹಿಂದೆ ಯಾರು ಪ್ರೌಢಶಾಲಾ ಶಿಕ್ಷಕರಿದ್ದರು ಅವ್ರು ಯಾರು BCom ಬೇಸ್ ಮೇಲೆ ಇರಲಿಲ್ಲ. ಹೀಗಾಗಿ ಇದು ವಾಣಿಜ್ಯಶಾಸ್ತ್ರಕ್ಕೆ ಏನಾಗಿದೆ ಅಂತೆ, ಬಹಳಷ್ಟು ಹುದ್ದೆಗಳ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ 80 ದಿನ, ಈ ಮೋಸ್ಟ್ಲಿ ಇದು ಇನ್ನೂ ಒಂದು 100 ಆ್ಯಡ್ ಆಗುವಂಥ ಚಾನ್ಸ್ ಇದೆ. ಆದರೆ ನಿಯರಾಗಿ 200 ಹುದ್ದೆಗಳು ವಾಣಿಜ್ಯ ಶಾಸ್ತ್ರಕ್ಕೆ ದೊರೆಯುವಂಥ ಚಾನ್ಸ್ ಇದೆ. ಯಾಕಂದರೆ ಇಲ್ಲಿ B.Edinದನೂ ಸಹಿತ ಪ್ರಮೋಷನ್ ಆಗಿ ಯಾರೂ ಬಂದಿಲ್ಲ ವಾಣಿಜ್ಯ ಶಾಸ್ತ್ರಕ್ಕೆ. ಇನ್ನು ಎರಡನೇದು ಅಂತಂದರೆ, ವಿದ್ಯಾರ್ಥಿ ಸಂಖ್ಯೆಯೂ ಸಹಿತ ಅದು ಕಾನ್ಸ್ಟೆಂಟಾಗಿ ಮತ್ತು ಹೆಚ್ಚೆಚ್ಚಾಗಿ ಮೇಂಟೈನ್ ಮಾಡ್ತಾ ಬಂದಿದೆ. ಆದರೆ ಉಳಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಇಲ್ಲಿ ವಿದ್ಯಾರ್ಥಿ ಸಂಖ್ಯೆಯೂ ಕಡಿಮೆ ಆಗ್ತಾ ಬಂದಿದೆ. ಮತ್ತು ಈ ವಿಷಯದಲ್ಲಿ ಪ್ರಮೋಷನ್ ಆಗುವಂಥ ಭಾಳಷ್ಟು ಕಂಡೀಷನ್ ಇದೆ. BA-B.Ed ಮಾಡಿದವರು ಕಾಮನ್ ಆಗಿ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರವನ್ನು ಮಾಡಿರ್ತಾರೆ MAದಲ್ಲಿ, ಅವರಿಗೆ ಪ್ರಮೋಷನ್ನು ಸಹಿತ ಸಿಗುವಂಥ
ಚಾನ್ಸಸ್ ಇದೆ. ಹೀಗಾಗಿ ಇಲ್ಲಿ ನನಗನ್ಸಿದ ಮಟ್ಟಿಗೆ ಮೋಸ್ಟ್ಲಿ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಇತಿಹಾಸ ಈ ವಿಷಯಗಳಿಗೆ ಸಂಬಂಧಪಡುವಂಥ ಹುದ್ದೆಗಳ ಸಂಖ್ಯೆ ಕಟ್ ಮಾಡಲಾಗಿದೆ. ಅದು ನೋಟಿಫಿಕೇಷನ್ ಬಂದ ಮೇಲೆ ಗೊತ್ತಾಗುತ್ತಾಯ್ತು, ಮತ್ತು ಕಟ್ ಮಾಡಲಾಗಿದೆ ಅನ್ನುವಂಥ ಊಹೆ. ಹೀಗಾಗಿ ಈ ವಿಷಯಗಳಿಗೆ ಕಟ್ ಮಾಡಿಕೊಂಡು ಈ ವಿಷಯಗಳ ಹುದ್ದೆಗಳನ್ನು ಬೇರೆ ವಿಷಯಗಳಿಗೆ ಕನ್ವರ್ಟ್ ಮಾಡಿದ್ದಾರೆ. ಅದು ವಾಣಿಜ್ಯಶಾಸ್ತ್ರಕ್ಕೆ ಕೊಟ್ಟಿದ್ದಾರೆ, ಗಣಕ ವಿಜ್ಞಾನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಈ ಹುದ್ದೆಗಳನ್ನು ಕಡಿಸಿಗೊಳಿಸು ಕೆಲವೊಂದಿಷ್ಟು ವಿಷಯಗಳಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದು ನೋಟಿಫಿಕೇಷನ್ ಬಂದ ಮೇಲೆ ಗೊತ್ತಾಗ್ತಾ ಬರುತ್ತೆ. ಆದರೆ ಈ ಒಂದು ಊಹೆಯ ಮೂಲಕ ನೋಡ್ತಾ ಬರೋದಾಗಿತ್ತು ಅಂದರೆ ಈ ವಾಣಿಜ್ಯಶಾಸ್ತ್ರಕ್ಕೆ ಹೆಚ್ಚು ಹುದ್ದೆಗಳು ಬರುತ್ತೆ. ಯಾಕಂತಂದರೆ ವಿದ್ಯಾರ್ಥಿ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಈ ವಾಣಿಜ್ಯಶಾಸ್ತ್ರದಲ್ಲಿ ಯಾರೂ ಪ್ರಮೋಷನ್ ಆಗಿ BA, B.Ed, BSc, B.Ed ಅಂಥ ಪ್ರಮೋಷನ್ಸ್ಗಳ ಬಗ್ಗೆ ಯಾರೂ ಬಂದಿರೋದಿಲ್ಲ. ಓಕೆ, ಹೀಗಾಗಿ ಈ ಒಂದು ಸಬ್ಜೆಕ್ಟಿಗೆ ಹೆಚ್ಚು ಹುದ್ದೆಗಳು ಆ್ಯಡ್ ಆಗ್ತವೆ ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಉಳಿದಂಥ ಹುದ್ದೆಗಳನ್ನು ಬೇರೆ ಬೇರೆ ವಿಷಯಕ್ಕೆ ಆ್ಯಡ್ ಮಾಡಿದ್ದಾರೆ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಇದೆ. ಹೀಗಾಗಿ ಯಾರೆಲ್ಲ ಆಸಕ್ತರಿದ್ರಿ, ಒಳ ಮೀಸಲಾತಿ ಮುಗಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ KE ಅದವರು 814 ಹುದ್ದೆಗಳನ್ನು ಮಾತ್ರ ಕಾಲ್ ಮಾಡುವಂಥ ಒಂದು ಚಾನ್ಸ್ ಇದೆ. ಇದಕ್ಕಿಂತ ಹೆಚ್ಚಿಗೆ ಯಾವುದೇ ಹುದ್ದೆಗಳನ್ನು ಆ್ಯಡ್ ಮಾಡೋದಿಲ್ಲ. 814 ಹುದ್ದೆಗಳನ್ನು ಮಾತ್ರ ಕಾಲ್ ಮಾಡ್ತಾರೆ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PU ಉಪನ್ಯಾಸಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.